ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ KM ಚಾನಲನ್ನು. ಅದೇ ಥರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಥರ ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. KM ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅಥವಾ ನಿಮ್ಮದು ವಾಟ್ಸಪ್ ಡಾಟಾ ಆಗಿರ್ಬೋದು, ಯಾವುದೇ ಒಂದು ಡಾಟಾವನ್ನು ಡಿಲೀಟ್ ಆಗಿದ್ದರೆ ಅಂಥ ಒಂದು ಫೋಟೋಸ್ಗಳನ್ನಾಗಿರ್ಬೋದು, ಯಾವುದೇ ಒಂದು ಡಾಟಾಗಳಾಗಿರ್ಬೋದು ರಿಕವರಿ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಹೇಳುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಆ್ಯಪ್ ಹೆಸರು ಬಂದು ನಿಮಗೆ UltData ಅನ್ನೋದು, ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅಲ್ಲಿಗೆ ಇನ್ಸ್ಟಾಲ್ ಮಾಡ್ಕೋಬೋದು. ನಂತರ ಆ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ. ಏನೇನು ಪರ್ಮಿಷನ್ ಕೇಳಿದರೆ ಪರ್ಮಿಷನ್ ಕೊಡಬೇಕಾಗುತ್ತೆ, ಪರ್ಮಿಷನ್ ಕೊಡಿ. ನಂತರ ಈ ಥರ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ರಿಕವರಿ ಫೋಟೋ, ರಿಕವರಿ ವೀಡಿಯೋಸ್, ಮತ್ತು ರಿಕವರಿ ಆಡಿಯೋ, ಮತ್ತು ರಿಕವರಿ ವಾಟ್ಸಪ್ ಡಾಟಾ ಅಂತ ಈ ಒಂದು 4 ಆಪ್ಷನ್ ಇರುತ್ತೆ. ನೀವು ಇಲ್ಲಿ ಫೋಟೋಸನ್ನು ರಿಕವರಿ ಮಾಡ್ಬೋದು, ವೀಡಿಯೋಸ್ ಮಾಡ್ಬೋದು, ಆಡಿಯೋ ಮಾಡ್ಬೋದು. ಅದೇ ಥರ ನಿಮ್ಮ ಒಂದು ವಾಟ್ಸಪ್ ಡಾಟಾವನ್ನು ನೀವು ರಿಕವರ್ ಮಾಡ್ಬೋದು. ಸ್ನೇಹಿತರೆ, ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಇದೆ ಸ್ನೇಹಿತರೆ. ಈ ಒಂದು ಆ್ಯಪನ್ನು ನೀವು ತಗೋಬೇಕಾದ್ರೆ ನೀವು ಸ್ವಲ್ಪ ಯಾವುದೇ ಒಂದು ಜಾಸ್ತಿ ಇದ್ದರೆ ನೀವು ರಿಕವರಿ ಮಾಡ್ಕೋಬೇಕಂದ್ರೆ ನೀವು ಬೈ ಮಾಡಬೇಕಾಗುತ್ತೆ. ಈ ಒಂದು ಆ್ಯಪ್ನಲ್ಲಿ ನಿಮಗೆ ಆ ಥರ ಏನೇನೋ ಇಂಪಾರ್ಟೆಂಟ್ ಫೈಲ್ ಹೋದರೆ ಈ ಒಂದು ಆ್ಯಪನ್ನು ನೀವು ಪರ್ಚೇಸ್ ಮಾಡಿ ನಿಮ್ಮ ಒಂದು ಡಾಟಾವನ್ನು ನೀವು ರಿಕವರಿ ಮಾಡ್ಕೋಬೋದು. ಆ ಥರ ಈ ಒಂದು ಆ್ಯಪನ್ನು ನಾವು ಹೇಗೆ ಯೂಸ್ ಮಾಡೋದು ಅನಿಸಿದ್ರೆ, ರಿಕವರಿ ಫೋಟೋ ಅಂತ ಇರ್ತಾರೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೋಡ್ತಿರ್ಬೋದು ಕೆಳಗೆ ಸ್ಕ್ಯಾನಿಂಗ್ ಆಗುತ್ತೆ, ನೋಡ್ಬೋದು ಇಲ್ಲಿ. ಸ್ನೇಹಿತರೆ, ಈ ಥರ ನಿಮಗೆ ಯಾವುದೇ ಒಂದು ಫೋಟೋ ರಿಕವರಿ ಮಾಡ್ಕೋಬೇಕಂದ್ರೆ ಜಸ್ಟ್ ನೀವು ಈ ಒಂದು ಫೋಟೋದ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಮೇಲೆ ಸೇವ್ ಅಂತ ಇರುತ್ತೆ, ನೋಡ್ಬೋದು. ಈ ಥರ ಸೇವ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ನಿಮಗೆ ತಗೋಬೇಕಂದ್ರೆ ನಿಮಗೆ ಫುಲ್ ರೀಸನ್ ಬೇಕಂದರೆ ನೀವು ಈ ಒಂದು ಆ್ಯಪನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಪರ್ಚೇಸ್ ಮಾಡಿದ್ರೆ ನಿಮಗೆ ಎಲ್ಲ ಫೈಲ್ಗಳನ್ನು ನೀವು ಬ್ಯಾಕಪ್ ಮಾಡ್ಕೋಬೋದು. ಈ ಥರ ಈ ಒಂದು ಆ್ಯಪ್ನಲ್ಲಿ ನೀವು ನಿಮಗೆ ಡಿಲೀಟ್ ಆದ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಅವನ್ನು ನೀವು ರಿಕವರಿ ಮಾಡ್ಕೋಬೋದು ಸ್ನೇಹಿತರೆ ಈ ಆ್ಯಪಿಂದ. ಇದು ನಿಮಗೆ ಚೆನ್ನಾಗಿರೋ ಒಂದು ಆ್ಯಪ್ ಅನ್ಬೋದು. ಅಂದರೆ ನಿಮ್ಗೆ ಇಂಪಾರ್ಟೆಂಟ್ ಯಾವುದೇ ಒಂದು ಫೈಲ್ ಡಿಲೀಟ್ ಆಗಿದ್ದರೆ ಈ ಒಂದು ಆ್ಯಪ್ ಮುಖಾಂತರ ನೀವು ಬ್ಯಾಕಪ್ ಮಾಡ್ಕೋಬೋದು ಸ್ನೇಹಿತರೆ. ಈ ಒಂದು ಆ್ಯಪ್ ಮುಖಾಂತರ ನೀವು ಪರ್ಚೇಸ್ ಮಾಡಿ ನೀವು ಈಸಿಯಾಗಿ ಬ್ಯಾಕಪ್ ಮಾಡ್ಕೋಬೋದು ನಿಮ್ಮದು ಇಂಪಾರ್ಟೆಂಟ್ ಒಂದು ಫೈಲ್ಗಳಾಗಿದ್ದರೆ. ಈ ಥರ ಈ ಒಂದು ಆ್ಯಪ್ ಮುಖಾಂತರ ನೀವು ಯಾವುದೇ ಒಂದು ಫೋಟೋಸ್, ವೀಡಿಯೋಸ್, ಹಾಗೆ ಆಡಿಯೋ ಆಗಿರ್ಬೋದು, ಅದೇ ಥರ ವಾಟ್ಸಪ್ ಡಾಟಾ ಆಗಿರ್ಬೋದು ರಿಕವರಿ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ದರೆ ಎಲ್ಲ ಸಬ್ಸ್ಕ್ರೈಬ್ ಆಗಿ, ಅದೇ ಥರ ಫ್ರೆಂಡ್ಸ್ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಕರ್ನಾಟಕ.